ಇವತ್ತು ನಾನು ತೋರಿಸ್ತಾ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು. ಸೊ ಹಬ್ಬ ಇನ್ನೇನು ಹತ್ರದಲ್ಲೇ ಇದೆ, ಸೊ ಎಲ್ಲರೂ ಟ್ರೈ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ನಾನು ನೀರು ಹಾಕ್ಕೊತಾ ಇದ್ದೀನಿ. ಸೊ ಪಾತ್ರೆ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊತೀನಿ, ಮತ್ತು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಇದು ನೀರು ಕುದಿ ಬರಬೇಕು. ಸೊ ಇವಾಗ ಕುದೀತಾ ಇದೆ. ಇವಾಗ ನಾನು ತೊಗರಿಬೇಳೆನ ತೊಳೆದಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಬೇಳೆನ ಬೇಯಿಸ್ಕೊಬೇಕು. ಇದು ಕುದೀತಾ ಇದೆ, ನೀವು ನೋಡ್ಬೋದು ಇಲ್ಲಿ ನೊರೆ ಬಂದಿದೆ ಅಲ್ವಾ. ಸೊ ಇದನ್ನೆಲ್ಲ ತೆಗೆದ್ಬಿಡ್ಬೇಕು. ಇದನ್ನು ನಾವು ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳೋಣ, ಯಾಕಂದರೆ ಅವಾಗ ಬೇಗ ಬೇಯುತ್ತೆ. ನೀವು ನೋಡ್ಬೋದು ಇವಾಗ ಒಂದು ಅರ್ಧದಷ್ಟು ಬೆಂದಿದೆ. ಇದನ್ನ ಬೇಯಿಸ್ಕೊಬೇಕು ನಾವು. ಸೊ ನಾವು ಬೇಳೆ ಬೇಯಿಸ್ಕೊಬೇಕಾದ್ರೆ ನಾವೆಲ್ಲೂ ಹೋಗೋಕ್ಕಾಗಲ್ಲ, ಅದು ಉಪ್ಪಿಡುತ್ತೆ. ಸೊ ಜಾಸ್ತಿನೂ ಬೆಂದಿರಬಾರ್ದು, ಕಡಿಮೆನೂ ಬೆಂದಿರಬಾರ್ದು, ಅದು ಕರೆಕ್ಟಾಗಿ ಬೆಂದಿರಬೇಕು. ಸೊ ನಾವು ನೋಡ್ಕೊತಾನೆ ಇರಬೇಕು, ಪದೇ ಪದೇ ತೆಗ್ದು. ಇವಾಗ ನೀವು ನೋಡ್ಬೋದು ಇದು ಕಂಪ್ಲೀಟಾಗಿ ಆಗಿದೆ, ಬೇಳೆ ಬೆಂದಿದೆ. ಇವಾಗ ನಾವು ಇದನ್ನು ಸೋಸ್ಕೊಬೇಕು, ಬೇಳೆ ಮತ್ತು ಬೇಳೆಕಟ್ಟನ್ನ ಸಪ್ರೇಟ್ ಮಾಡ್ಕೊಬೇಕು. ಸೊ ಈ ಬೇಳೆಕಟ್ಟಲ್ಲಿ ನಾವು ಸಾಂಬಾರು ಮಾಡ್ಕೊಬೋದು. ಈ ಬೇಳೆನ ನಾನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡೆ. ಸೊ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇರೋದೇನೊಂದು ತೇವಾಂಶ ಎಲ್ಲ ಹೋಗಬೇಕು ಫಸ್ಟು. ಸೊ ಈ ಥರ ಲೈಟಾಗಿ ಸ್ಮ್ಯಾಶ್ ಮಾಡಬೇಕು, ಯಾಕಂದರೆ ರುಬ್ಬಿದಾಗ ಅವಾಗ ನೀಟಾಗಿ ಗ್ರೈಂಡ್ ಆಗುತ್ತೆ. ಬೇಳೆ ಕಾಳುಗಳು ಯಾವುದೂ ಹಂಗಂಗೆ ಇರಲ್ಲ. ಇವಾಗ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ 1.5 ಗ್ಲಾಸ್ ನಾವು ಬೇಳೆ ತೊಗೊಂಡಿದ್ರೆ 1.5 ಗ್ಲಾಸ್ ಬೆಲ್ಲ ಹಾಕ್ಕೊಬೇಕು. ಸೊ ಸೇಮ್ ಪ್ರಮಾಣದಲ್ಲೇ 2 ಹಾಕ್ಕೊಬೇಕು. ಸೊ ಇದು ಬೆಲ್ಲ ಕರಗಬೇಕು. ಇವಾಗ ನಾವು ನೋಡ್ಬೋದು ಇದು ಬೆಲ್ಲ ಕರಗ್ತಾ ಇದು ತೆಳ್ಳಗಾಗ್ತಾ ಇದೆ. ಸೊ ಈ ಥರ ಫಸ್ಟ್ ತೆಳ್ಳಗಾಗುತ್ತೆ. ಸೊ ಆಮೇಲೆ ನಾವು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀವಿ ಇವಾಗ. ಸೊ ತೆಂಗಿನಕಾಯಿ ಹಾಕ್ಕೊಂಡಾದ್ಮೇಲೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ, ತೆಳುವಿರೋದು ಗಟ್ಟಿ ಆಗುತ್ತೆ. ಸೊ ತೆಂಗಿನಕಾಯಿ ನಾವೊಂದು ಅರ್ಧದಷ್ಟು ಹಾಕೊಬೋದು, ಇಲ್ಲ ಒಂದು ಸ್ವಲ್ಪ ಕಡಿಮೆ ಅರ್ಧದಕ್ಕಿಂತ. ಇವಾಗ ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ತೆಂಗಿನಕಾಯಿ ತುರಿ ಹಾಕೊಬೋದು. ಇವಾಗ ನೀವು ನೋಡ್ಬೋದು ಇದು ಗಟ್ಟಿ ಕರೆಕ್ಟಾಗಿ ಆಗಿದೆ ಹೂರ್ಣ ಇವಾಗ. ಸೊ ಬೇಯಿಸ್ತಾ ಅದು ಗಟ್ಟಿ ಆಗುತ್ತೆ. ಇಲ್ಲಿ ನಾನು ಗಸಗಸೆ ಹುರ್ಕೊತಾ ಇದ್ದೀನಿ. ಸೊ ಗಸಗಸೆ ಮತ್ತು ಏಲಕ್ಕಿನ ನಾವು ಗ್ರೈಂಡ್ ಮಾಡಿಕೊಂಡು ಹೂರ್ಣಕ್ಕೆ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ, ಅಂದರೆ ಕನಕ ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟಿಗೆ. ಸೊ ಫಸ್ಟ್ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡೆ. ಸೊ ಇವಾಗ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಕನಕನ ಚೆನ್ನಾಗಿ ಕಲಿಸ್ಬೇಕು, ಅಂದರೆ ನಾವು ತುಂಬ ತೆಳುವಾಗೂ ಮಾಡಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು ಅದು. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಸೊ ಈ ಥರ ಎಲ್ಲ ಕಲಸಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕ್ಕೊಬಾರ್ದು, ಎಣ್ಣೆ ಎಲ್ಲ ಎಳ್ಕೊಂಬಿಡುತ್ತೆ. ಸೊ ಇದನ್ನು ಚೆನ್ನಾಗಿ ಮಿದಿಬೇಕು, ಆವಾಗಲೇ ಒಬ್ಬಟ್ಟು ಚೆನ್ನಾಗಿ ಬರೋದು. ಅದನ್ನೇ ಬೇಗ ನೆನೆಯುತ್ತೆ ಅವಾಗ. ಸೊ ಈ ಥರ ಇದು ಕನಕ ಕಲಸಿಕ್ಬಿಟ್ಟು ನಾವು ಒಂದು 2 ಅವರ್ ಬಿಟ್ಬಿಡಬೇಕು. ಸೊ ಆಮೇಲೆ ಒಬ್ಬಟ್ಟನ್ನ ನಾವು ಮಾಡ್ಕೊಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಆಗಿದೆ. ಸೊ ಇವಾಗ ಹೂರ್ಣನೂ ನಾನು ರುಬ್ಬಿಟ್ಕೊಂಡಿದ್ದೀನಿ, ಬೇಳೆನ ನೀವು ನೋಡ್ಬೋದು. ಸೊ ಇದಕ್ಕೆ ಗಸಗಸೆ ಮತ್ತು ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೆ. ಸೊ ಇಲ್ಲಿ ಕನಕನೂ ಅಷ್ಟೇ ನೆಂದಿದೆ. ಇವಾಗ ಒಬ್ಬಟ್ಟನ್ನ ತಟ್ಕೊಬೇಕು. ಫಸ್ಟು ಮೈದಾ ತಗೊಂಡೆ, ಈ ಥರ ತಟ್ಕೊಬೇಕು ನಾವು. ಇವಾಗ ಬೇಳೆ ಹೂರ್ಣನ ಈ ಥರ ಮಧ್ಯದಲ್ಲಿ ಇಟ್ಟು ಈ ಥರ ಫೋಲ್ಡ್ ಮಾಡಬೇಕು ಸುತ್ತಲೂ. ಇವಾಗ ಒಬ್ಬಟ್ಟು ತಟ್ಕೊಬೇಕು.
ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿದ್ದೀನಿ. ಬಟರ್ ಪೇಪರ್ಗೆ ನಾನು ಎಣ್ಣೆ ಸರುಕೊಂಡಿದ್ದೆ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ತೊಗೊಬೋದು, ಇಲ್ಲಾಂದರೆ ಎಣ್ಣೆದು ಪ್ಯಾಕೆಟು ತೊಗೊಬೋದು. ತವಾಗೆ ನಾವು ಎಣ್ಣೆನ ಹಚ್ಚಿರಬೇಕು. ಸೊ ಇವಾಗ ಒಬ್ಬಟ್ಟನ್ನ ಹಾಕ್ತಾಯಿದ್ದೀನಿ. ಒಬ್ಬಟ್ಟು ಮೇಲ್ಗಡೆ ಎಲ್ಲ ಈ ಥರ ಕಲರ್ ಚೇಂಜ್ ಆಗ್ತಾಯಿದೆ, ಬೆಂದಿರುತ್ತೆ. ಸೊ ಇವಾಗ ಮಡ್ಚಾಕ್ತಾ ಇದ್ದೀನಿ. ಸೊ 2 ಸೈಡೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಹದವಾಗಿ. ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಹೇಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಅವಾಗ ನಾನು ಹೊಸ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.